ಹಾಯ್ ಹಲೋ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನಾವಿವತ್ತು ನಮ್ಮ ನಾಡಿನ ಬಹುದೊಡ್ಡ ಚಿಂತಕರು, ಸಾಹಿತಿಗಳು, ಹಾಗೆಯೇ ಶಿಕ್ಷಣ ಇಲಾಖೆಯ ಪ್ರಮುಖ ಒಂದು PU DD ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಲ್ ಗುರುಮೂರ್ತಿ ಅವರನ್ನು ನಾನಿವತ್ತು ಮಾತಾಡಿಸ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅವರು ನನಗೆ ಬಹಳ ವರ್ಷಗಳಿಂದ ನನ್ನ ಬಾಲ್ಯ ಸ್ನೇಹಿತರಾಗಿ ತುಮಕೂರಿನಲ್ಲಿ ಪರಿಚಯ ಇರ್ತಕ್ಕಂಥವ್ರು. ಅವರ ಒಂದು ಬದುಕು, ಬರಹ, ಅವರ ಕಾರ್ಯ ಇವನ್ನೆಲ್ಲ ನೋಡ್ತಾ ಇದ್ದರೆ ಸ್ನೇಹಿತರೆ, ನನಗೆ ಅವ್ರದ್ದೇ ಆದಂಥ ಒಂದು ದಂತಕತೆ ನನ್ನ ಕಣ್ಮುಂದೆ ಬಿಚ್ಕೊಳುತ್ತೆ ಸ್ನೇಹಿತರೆ. ನಿಜಕ್ಕೂ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧಿಸ್ಬೋದು, ನಿಕೃಷ್ಟ ಒಂದು ಒಂದು ಸ್ಥಳದಿಂದ ಬಂದಂಥ ಅಥವಾ ಒಂದು ಬಹಳ ಒಂದು ಬಡತನದ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿ ಮನಸ್ಸಿದ್ರೆ, ಶ್ರಮ ಹಾಕಿದ್ರೆ, ಶ್ರದ್ಧೆ ಇದ್ದರೆ ಸಾಧಿಸಿ ತೋರಿಸೋದಕ್ಕೆ ನಮ್ಮ ಮುಂದೆ ಕಣ್ಮುಂದೆ ಇವತ್ತು ಬಾಲ್ ಗುರುಮೂರ್ತಿ ಅವರಿದ್ದಾರೆ ಸ್ನೇಹಿತರೆ. ನಿಜಕ್ಕೂ ಅವರ ಬದುಕಿನೇ ಒಂದು ದೊಡ್ಡ ಒಂದು ಹಿಸ್ಟ್ರಿ ಸ್ನೇಹಿತರೆ. ನನಗೆ ಅವ್ರನ್ನ ಆದರ್ಶಗಳನ್ನು, ಅವರ ಬದುಕನ್ನು ಅಥವಾ ಅವರ ಇವತ್ತಿನ ಒಂದು ನಡೆನುಡಿಗಳನ್ನ ನೋಡ್ತಾ ಇದ್ದರೆ ನನಗೆ ಖುಷಿಯಾಗುತ್ತೆ ಸ್ನೇಹಿತರೆ. ಅಂಥ ಒಬ್ಬ ವ್ಯಕ್ತಿಯನ್ನು ನಾನಿವತ್ತು ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋ ಒಂದು ಕಾರಣದಿಂದ ನಾನಿವತ್ತು ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಡಾಕ್ಟರ್ ಬಾಲ್ ಗುರುಮೂರ್ತಿ, ಉಪನಿರ್ದೇಶಕರು, ತುಮಕೂರು ಜಿಲ್ಲೆ, ನಮ್ಮ ವೀಕ್ಷಕರ ಪರವಾಗಿ ತಮಗೆ ಸ್ವಾಗತವನ್ನು ಬಯಸ್ತಾ, ಸರ್ ಹೇಳಿ, ನಾನು ನಿಮ್ಮ ಬಾಲ್ಯದನ್ನೆಲ್ಲ ನಾನು ಕೇಳ್ತೀನಿ ಆಮೇಲೆ, ಆದರೆ ನಾನು ಪ್ರಾರಂಭ ಮಾಡ್ತಕ್ಕಂಥದ್ದು ಎಲ್ಲಿಂದ ಅಂತಂದರೆ, ನೀವು ನಮ್ಮ ತುಮಕೂರು ಜಿಲ್ಲೆಗೆ PU DD ಆಗಿ ಆಗಮಿಸಿದಂಥ ದಿನದಿಂದ ಹಿಡಿದು ಇನ್ನು ಕೆಲವೇ ಒಂದು 2-3 ದಿನಗಳಲ್ಲಿ ತಾವು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇದ್ದಂತಹ ಒಂದು 2 ವರ್ಷಗಳ ಕಾಲ ಏನಿದೆ, ಏನನ್ನೆಲ್ಲ ಈ ತುಮಕೂರಿನ ಒಂದು ವಿದ್ಯಾಭ್ಯಾಸದಲ್ಲಿ, ಎಜುಕೇಷನ್ ಅಂದರೆ PU ಎಜುಕೇಷನಲ್ಲಿ ಬದಲಾವಣೆಗಳಾಯಿತು, ಅಥವಾ ನಿಮ್ಮ ಕಾಲದಲ್ಲಿ ಏನೆಲ್ಲ ಗುರುತಿಸುವಂಥ ಕಾರ್ಯಗಳಾಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಹಾಗಾಗಿ ನನಗೆ ನಿಮ್ಮನ್ನು ನೀವು ಇಲ್ಲಿ ರಿಪೋರ್ಟ್ ಮಾಡ್ಕೊಬೇಕಾದ್ರೆ ಹೇಳಿದ್ರಿ, ಸ್ವಾಮಿ ನಾನು ರಿಪೋರ್ಟ್ ಮಾಡ್ಕೊತಾ ಇದ್ದೀನಿ DD ಆಗಿ, ಬನ್ನಿ ಆಫೀಸ್ ಹತ್ರ ಅಂತ. ನನಗೆ ತುಂಬ ಖುಷಿ ಆಯಿತು, ಬಂದಿದ್ದೆ ನಾನು ಅವತ್ತು. ರಿಪೋರ್ಟ್ ಮಾಡ್ಕೊಂಡ್ರಿ. ನನಗೆ ಖುಷಿ ಏನು ಗೊತ್ತಾ, ಯಾವುದೋ ಒಂದು ಶೆಡ್ ಒಳಗೆ ಇದ್ದಂಥ ಒಂದು ಕಚೇರಿ, ನಿಜಕ್ಕೂ ಅದು ಒಂದು ಉಪನಿರ್ದೇಶಕರ ಕಚೇರಿನ ಅಥವಾ ಏನು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇರಲಿಲ್ಲ. ಅಂತ ಒಂದು ಚಿಕ್ಕ ಕೊಠಡಿನಲ್ಲಿ ನಿಮ್ಮ ಒಂದು ಕಚೇರಿ ಇತ್ತು. ನೀವು ಬರ್ತಿದ್ದಂಗೆ ಮಾಡಿದಂಥ ಕೆಲಸ ಅಂತಂದರೆ ಕಚೇರಿಯನ್ನು ಸ್ಥಳಾಂತರ ಮಾಡಿ ಅದಕ್ಕೆ PU DD ಆಫೀಸ್ ಇದೆ, DDP ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥದ್ದು ನೀವು. ಇನ್ನೆಲ್ಲ ಬದಲಾವಣೆಗಳಾಗಿದೆ ತುಮಕೂರು ಜಿಲ್ಲೆಯಲ್ಲಿ, ಎಲ್ಲರೂ ನಾವು ನೋಡ್ತಾ ಇದ್ದೀವಿ. ನಿಮ್ಮಿಂದ ನನಗೆ ಕೇಳ್ತಾ ಹೋಗೋಣ ಸರ್, ನೀವು ರಿಪೋರ್ಟ್ ಮಾಡ್ಕೊಂಡ್ರಿ, ಅಲ್ಲಿಂದ ಏನೆಲ್ಲ ಬದಲಾವಣೆ ಆಯಿತು ದಯವಿಟ್ಟು ತಿಳಿಸಿ ಸರ್. ಎಲ್ರಿಗೂ ನಮಸ್ಕಾರ. ಕುಮಾರಸ್ವಾಮಿ ಅವರು ನನ್ನ ವಿಶೇಷ ಪ್ರೀತಿಯಿಂದ ನಾನು ಅವರನ್ನು ನೆನೆಸ್ಕೊಳ್ತೇನೆ. ನಾನು ತುಮಕೂರು ಜಿಲ್ಲೆಗೆ ಬಂದ ಮೇಲೆ ಏನೋ ಒಂದು ವಾರ 15 ದಿವಸದಲ್ಲಿ ನಾನು ಕಚೇರಿಯನ್ನು ಬದಲಾಯಿಸುವಂಥ ನಿರ್ಣಯ ಯಾಕೆ ತಗೊಂಡೆ ಅಂದರೆ, ಒಂದು 30 ವರ್ಷದಿಂದ ಅಲ್ಲಿ ಎಲ್ಲೋ ಒಂದು ನಮ್ಮ ಕಚೇರಿ ಇತ್ತು, ತುಂಬ ಚಿಕ್ಕದಾಗಿತ್ತು. ಅದನ್ನು ಫಿಸಿಕಲಾಗಿ ಚಿಕ್ಕದಾಗಿದ್ರೂ ಕಾರ್ಯವ್ಯಾಪ್ತಿ ದೊಡ್ಡದಿತ್ತು. ಆದರೆ ಒಂದು ಕಚೇರಿಯ ಘನತೆಯೂ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಅಧಿಕಾರಶಾಹಿಯಲ್ಲಿ, ಬ್ಯೂರೋಕ್ರಸಿನಲ್ಲಿ, ಎಸ್ಪೆಷಲಿ ಶಿಕ್ಷಣ ಇಲಾಖೆಯ ಆಡಳಿತ ಕಚೇರಿಗಳು ಒಂದಷ್ಟು ಘನತೆಯಿಂದ ಕಾಣಿಸ್ಬೇಕನ್ನೋದು ಒಂದು ಕಾಮನ್ ಸೆನ್ಸ್ ಅದು. ಹಾಗಾಗಿ ಇಲ್ಲಿ ಸೆಂಟ್ರಲ್ ಲೈಬ್ರರಿನಲ್ಲಿ ಏನು ಭಾಳ ವಿಶಾಲವಾದಂಥ ಈ ಬಿಲ್ಡಿಂಗ್ ಇದೆ, ಕೆಳಗಡೆ ಮತ್ತು ಮೇಲೆ ನಮಗೆ ಪರೀಕ್ಷೆ ಕಾರ್ಯಗಳಿಗೆ, ಆಡಳಿತಕ್ಕೆ ಮತ್ತು ಅನೇಕ ಕೆಲಸಗಳಿಗೆ ಒಂದು ಒಳ್ಳೆ ಕಚೇರಿ ಬೇಕಿತ್ತು. ಸೊ ಇದು ಇಲ್ಲಿ ಕಸ ಕಡ್ಡಿ ತುಂಬಿ, ಮೂಟೆಗಳೆಲ್ಲ ತುಂಬಿ ಏನು ಹಾಳು ಬಿದ್ದಿತ್ತು, ಬಾಳು ಮಂಟಪ ಥರ ಇದೊಂದು ಬಾಳು ಬಿಲ್ಡಿಂಗು. ಇದನ್ನು ಒಂದು ಶೇಪಿಗೆ ತಂದು
ನೋಡಿ, ಈ ಥರ ಒಂದು ಹಾರ್ಟ್ ಆಫ್ ದ ಸಿಟಿ ಒಳಗಡೆ, ತುಮಕೂರಿನ ಸಿಟಿ ಒಳಗಡೆಗೆ ಒಂದು ಒಳ್ಳೆ ಕಚೇರಿ ಮಾಡುವಂಥದ್ದು ಭಾಳ ಮುಖ್ಯ ಅನಿಸ್ತು. ಇದು ಯಾಕೆಂದರೆ ಇದು ಇಂಟೆಲೆಕ್ಚುಯಲ್ ಕಮ್ಯುನಿಟಿ ಇದು ಇರುವಂಥದ್ದು. ಶಿಕ್ಷಕರಂದರೆ, ಲೆಕ್ಚರರ್ಸ್ ಅಂದರೆ ಅವ್ರು ಯಾರೋ ಲೇ ಮ್ಯಾನ್ ಅಲ್ಲ, ಅಥವಾ ಬರೀ ನಾವು ಅನ್ಸ್ಕಿಲ್ಡ್ ಅಥವಾ ಸ್ಕಿಲ್ಡ್ ಅನ್ನೋ ರೀತಿಯಲ್ಲಿ ನಾವು ಅವ್ರನ್ನ ಡಿಫೈನ್ ಮಾಡೋಕ್ಕಾಗಲ್ಲ. ದೇಶನ ಕಟ್ಟುವಂತಹ, ದೇಶವನ್ನು ರೂಪಿಸುವಂತಹ ಶಿಲ್ಪಿಗಳವರು. ಆಮೇಲೆ ಕ್ವಾಲಿಫೈಡ್ ಎಲ್ಲ ಲೆಕ್ಚರರ್ಸು, ಅನೇಕ ಜನ ಡಾಕ್ಟರೇಟ್ಸ್ ತಗೊಂಡಿದ್ದಾರೆ, ಮಕ್ಕಳಿಗೆ ಒಂದು ಕನಸುಗಳನ್ನು ಕಟ್ತಾರೆ ಅಂತ ಇಂಪಾರ್ಟೆಂಟ್ ಒಂದು ಇಲಾಖೆ ಇದು. ಟ್ರಾನ್ಸಿಷನಲ್ ಪೀರಿಯಡ್ ಇದು. SSLC ಹೈಸ್ಕೂಲ್ ಎಜುಕೇಷನ್ ನಂತರ ಅವ್ರಿಗೆ ತಮ್ಮ ಪ್ರೊಫೆಷನಲ್ ಕೋರ್ಸ್ಗಾಗಲಿ, ತಮ್ಮ ಬದುಕಿನ ಬಗ್ಗೆ ಆಗಲಿ ಒಂದು ಹೊಸ ತಿಳುವಳಿಕೆಯನ್ನು ಕಟ್ಟಿಕೊಡುವಂಥ ಹಂತ ಇದು, ಯಾವುದು ಪದವಿ ಪೂರ್ವ ಶಿಕ್ಷಣ ಅಂತ. ಹಾಗಾಗಿ ನಮ್ಮ ಏನು ಸಾವಿರಾರು ಜನ ನಮ್ಮ ಲೆಕ್ಚರ್ಸ್ ಇದ್ದಾರೆ, ನೂರಾರು ಜನ ಪ್ರಿನ್ಸಿಪಲ್ಸ್ ಇದ್ದಾರೆ. ಸೊ ನಮ್ಮ ಇಲಾಖೆಗೆ ಒಂದು ಘನತೆ ಕೊಡುವಂಥದ್ದು ಭಾಳ ಮುಖ್ಯವಾದ್ದು. ಆ ಥರ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಆ ಥರದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರ ಕಚೇರಿಗಳು ಹೇಗಿದ್ದಾವೆ ಗೊತ್ತಿಲ್ಲ. ನಾನು ನೋಡಿದಂಥ ಕಚೇರಿಗಳು ಒಂದು ರೀತಿ ದುಸ್ಥಿತಿಲೇ ಇದ್ದಾವೆ. ಆದರೆ ಜಿಲ್ಲಾಡಳಿತದ ಸಹಕಾರ, ನಾನು KN ರಾಜಣ್ಣ ಅವರನ್ನು ನಾನು ವಿಶೇಷವಾಗಿ ನೆನೆಸ್ತೇನೆ. ಇಲ್ಲಿ ಯಾರೋ ಶಾಸಕರು ಬರಬೇಕಂತಿದ್ದರು, ಅದನ್ನು ತಡೆಗಟ್ಟಿ ಇಲ್ಲ ನಮ್ಮ ಬಾಲಗುರುಮೂರ್ತಿ ಅವರಿಗೆ ಇದೊಂದು ಕಚೇರಿ ಆಗಲಿ ಅಂತ DC ಅವರಿಗೆ ಹೇಳಿ ಇದನ್ನು ಮಾಡಿಸ್ಕೊಟ್ರು. ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಪ್ರಧಾನ ಕಾರ್ಯದರ್ಶಿಗಳು ಅವರೇ ಆದೇಶ ಮಾಡಿದ್ರು, ಅದು ಖಾಲಿ ಇದೆ, ಅದನ್ನು ಬಳಸ್ಕೊಳ್ಳಿ ನಿಮಗೆ ಅಂತ. ಹೀಗಾಗಿ ಒಂದು ಅರ್ಥಪೂರ್ಣವಾದಂಥ ಒಂದು ಬಿಲ್ಡಿಂಗ್ ಸಿಕ್ಕಿದ ಮೇಲೆ ಹೆಚ್ಚೆಚ್ಚು ನಾವು ಕೆಲಸ ಮಾಡೋದಕ್ಕೆ, ನಮ್ಮ ಏನು 15-20 ಜನ ಕೆಲಸ ಮಾಡ್ತಾರೆ ನಮ್ಮ ಸ್ಟಾಫು, ಅವ್ರಿಗೆಲ್ಲ ಭಾಳ ಕಂಫರ್ಟಾಗಿ ವರ್ಕ್ ಮಾಡ್ತಾರೆ. ವರ್ಕ್ ಮಾಡೋದಕ್ಕೂ ಒಂದು ಅಟ್ಮಾಸ್ಫಿಯರ್ ಭಾಳ ಮುಖ್ಯ. ನಾವೆಲ್ಲ ಕಡೆ ಕೇಳ್ತೀವಿ, ಕೆಲಸ ಮಾಡೋದಕ್ಕೆ ಒಂದು ವಾತಾವರಣ ಬೇಕಂತ ನಾವು ಏನು ಆಳವಾಗಿ ಮಾತಾಡ್ತೀವಿ. ಸೊ ಆ ಥರದ ಒಂದು ವಾತಾವರಣ ಇಲ್ಲಿ ನಮಗೆ ಸಿಕ್ತು. ಲೈಟು, ಬೆಳಕು, ಮರ ಗಿಡ, ಆಮೇಲೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಜನಸಾಮಾನ್ಯರು, ರೈತರು, ಪೋಷಕರು, ವಿದ್ಯಾರ್ಥಿಗಳು ಅವರೆಲ್ಲ ಬಸ್ ಸ್ಟ್ಯಾಂಡಿಂದ ಪಕ್ಕದಲ್ಲೇ ಬರ್ತಾರೆ. ಸೊ ಭಾಳ ಸುಲಭವಾಗಿ ಇಟ್ಕುವಂಥ ಒಂದು ಸ್ಥಳ ಆಯ್ತಿದ್ದು. ಬಹುಶಃ ಒಂದು 35 ವರ್ಷದಲ್ಲಿ ಆ ರೀತಿಯ ಬದಲಾವಣೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗಿದೆ. ಒಂದು ಒಳ್ಳೆ ಕಚೇರಿ ಆಯಿತು. ಫಿಸಿಕಲ್ ಡೆವಲಪ್ಮೆಂಟ್ಸಿಂದ ನಾವು ಅದನ್ನೇನು ವಿಜೃಂಭಣೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆದರೆ ಒಂದು ಮಿನಿಮಮ್ ಒಂದು ಅಮ್ಯುನಿಟೀಸು, ಕಂಫರ್ಟ್ಸ್ ಬೇಕು. ಯಾಕೆ ನಾವು ಬ್ರಿಟಿಷರ ಒಂದು ಮಾಡೆಲ್ಸ್ನ ಫಾಲೋ ಮಾಡ್ಕೊಂಡು ಬಂದಿರುವಂಥ ಜನ. ಇವತ್ತು DC ಕಚೇರಿಗಳು, SP ಕಚೇರಿಗಳು, ಅವೆಲ್ಲ ಏನು ದೊಡ್ಡ ದೊಡ್ಡ ಕಚೇರಿಗಳಿದ್ದಾವೆ, ಅವೆಲ್ಲ ಬ್ರಿಟಿಷ್ ಮಾಡೆಲ್ಸ್ನ ಕ್ಯಾರಿ ಮಾಡ್ತಾರಂಥವ್ರು. ಅಂಥ ಹೊತ್ತಲ್ಲಿ ಕಾಲೇಜುಗಳು, ಕಾಲೇಜಿನ ಆಡಳಿತ ಕಚೇರಿಗಳು ಒಂದಷ್ಟು ಮೀನಿಂಗ್ಫುಲ್ ಆಗಿರ್ಬೇಕು. ಎಲ್ಲ 30 ಶೆಡ್ಡಲ್ಲಿ ಕುಳಿತುಕೊಂಡು ಇಡೀ ಜಿಲ್ಲೆಗೆ ನಾವು ಮಾಡೆಲ್ಸ್ ಬಗ್ಗೆ ಮಾತಾಡ್ತೀವಿ ಅನ್ನುವಂಥದ್ದು ಅರ್ಥ ಇಲ್ಲ. ಕಾಲೇಜುಗಳಲ್ಲೂ ಅಷ್ಟೇ ತುಂಬ ನೀಟಾಗಿ, ಕ್ಲೀನಾಗಿ ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಂಡು, ಮರ ಗಿಡ, ಒಂದು ರೀತಿ ಕ್ಯಾಂಪಸ್ನ ಕಟ್ಕೊಂಡು, ಅಕಾಡೆಮಿಕ್ಸ್ನ ಎಲ್ಲಿ ಹೇಳ್ತಾರೆ, ಅಕಾಡೆಮಿಕ್ಸ್ನ ಹೇಳುವಂಥ ಸ್ಥಳ ಒಂದು ರೀತಿ ಅದೊಂದು ಸುಂದರವಾದ ಪರಿಸರ ಆಗಿರ್ಬೇಕು ಭಾಳ ಮುಖ್ಯವಾಗಿ. ಯಾಕಂದರೆ ಅಲ್ಲಿ ನಾನಾ ವಿಷಯಗಳ ಬಗ್ಗೆ ಚಿಂತನೆ ಮಾಡುವಾಗ ಅವ್ರಿಗೊಂದು ಮಾನಸಿಕವಾಗಿ ಒಂದು ಖುಷಿ ಕೊಡುವಂಥ ಸ್ಥಳ ಆಗಬೇಕು. ಹಾಗಾಗಿ ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ದಟ್ ಶುಡ್ ಬಿ ಅ ಮಾಡೆಲ್ ಸೆಂಟರ್ ಟು ಇಂಪಾರ್ಟ್ ದಿ ಬೆಸ್ಟ್ ನಾಲೆಡ್ಜ್. ಹಾಗಾಗಿ ಏನೋ ಒಂದು ಸಣ್ಣ ಪ್ರಯತ್ನ ಆಯಿತು. ಇದಕ್ಕೆ ನಮ್ಮ ಪ್ರಿನ್ಸಿಪಾಲ್ರು, ನಮ್ಮ ಲೆಕ್ಚರರ್ಸು, ಎಷ್ಟೋ ಜನ ಪತ್ರಕರ್ತರು, ಸ್ನೇಹಿತರು, ತುಮಕೂರಿನ ಜಿಲ್ಲಾಡಳಿತ ಕಾರಣ ಅನ್ನೋದನ್ನು ನಾನು ನಮ್ರವಾಗಿ ಹೇಳ್ತೇನೆ. ಅದು ನಾನೊಬ್ಬಂದೇ ಕೆಲಸ ಅಲ್ಲ, ಬಹಳ ಜನರ ಪ್ರೀತಿ ಮತ್ತು ಇಲಾಖೆಯನ್ನು ಬಳಸ್ಕೊಂಡು ಕೆಲವೊಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ರಿ. ಇದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಬೇಕು. ಆಮೇಲೆ ಎಜುಕೇಷನ್ ಇಂಪ್ರೂವ್ಮೆಂಟ್ ಯಾವ ರೀತಿ ಆಯಿತು ಅಂದರೆ, ಈ ಭಾಳ ಕಡಿಮೆ ಪರ್ಸೆಂಟೇಜ್ ಇದ್ದಂಥ ಜಿಲ್ಲೆ ಒಂದಿಷ್ಟು ಜಾಸ್ತಿ ಮಟ್ಟಕ್ಕೆ ಬರಲಿಕ್ಕೆ ನಿಮ್ಮ ಶ್ರಮ ಏನೇನನ್ನ ಹಾಕಿದ್ರಿ ಜಿಲ್ಲೆನಲ್ಲಿ, ಯಾವ ರೀತಿ ಇದೆಲ್ಲ ಸಾಧ್ಯ ಆಯಿತು, ದಯಮಾಡಿ ಒಂದೆರಡು ತಿಳಿಸಿ ಸರ್. ನೋಡಿ, ಒಳ್ಳೆ ಮೇಷ್ಟ್ರು ಒಂದು ಕಾಲೇಜಲ್ಲಿದ್ದರೆ ಅಥವಾ ಒಂದು ಸ್ಕೂಲಲ್ಲಿದ್ದರೆ ತಾನಾಗೇ ಆತನ ಹೆಸರು ಪರಿಚಯ ಆಗ್ತಾ ಇರುತ್ತೆ. ನೀವು ಎಲ್ಲೇ ಈ ಕ್ರಾಸ್ ಚೆಕ್ ಇಂಜಿನಿಯರಿಂಗ್ ಗುಡ್ ಸ್ಕೂಲ್, ಇಂಥ ಕಾಲೇಜಲ್ಲಿ ಒಳ್ಳೆ ಸಾಹಿತಿ ಇದ್ದಾರೆ, ಬರಹಗಾರರಿದ್ದಾರೆ, ಕಲಾವಿದ ಇದ್ದಾನೆ ಅಂತಂದರೆ ಆ ಕಾಲೇಜಿಗೆ ಒಂದು ದೊಡ್ಡ ಏನು ಒಂದಷ್ಟು ಘನತೆ ಇರುತ್ತೆ. ಕಾಲೇಜಿನ ಒಂದು ರೀತಿಯ ಕಲಾ ಸೌಂದರ್ಯ ಅದು. ಹೀಗಾಗಿ ನಮ್ಮ ಇಲಾಖೆಯಲ್ಲಿ ನಾವೆಲ್ಲ ಪ್ಯಾಷನೇಟ್ ಆಗಿ ಮೇಷ್ಟ್ರು ಆಗಬೇಕಂತ ಬಂದಂಥವ್ರು. ಸಾಹಿತ್ಯವನ್ನು ಓದಿ, ಇಂಗ್ಲೀಷ್ ಸಾಹಿತ್ಯವನ್ನು ಓದಿ, ಮತ್ತು ನಮಗೆ ತುಂಬ ಖುಷಿಯಾದಂಥ ಮೇಷ್ಟ್ರ ಕೆಲಸ ತಗೊಂಡು ಅದರಷ್ಟು ಸುಖ ಇನ್ಯಾವುದೂ ಇಲ್ಲ. ಹಾಗಾಗಿ ಅಲ್ಲಿಂದ ಬಂದಂಥವ್ರಿಗೆ ಯಾವಾಗಲೂ ಒಂದು ಚಡಪಡಿಕೆ ಇರುತ್ತೆ ಅಥವಾ ಒಂದು ಬೇಗ ಒಳಗುದಿ ಇರುತ್ತೆ. ಹೀಗಾಗಿ
ಒಂದಷ್ಟು ಕನಸುಗಳಿತ್ತು. ಹೇಗಿರಬೇಕು ನಮ್ಮ ಇಲಾಖೆ, ನಮ್ಮ ಕಾಲೇಜುಗಳಾಗಿರಬೇಕು, ಇಡೀ ಜಿಲ್ಲೆಯಲ್ಲಿ ನಾವು ಹೇಗೆ ಒಂದು ಮಾದರಿಯಾಗಿ ಎಜುಕೇಷನ್ ಕಟ್ಬೋದು ಅನ್ನೋದು ಅದು ಮೊದಲೇ ಇತ್ತು. ಮತ್ತು ಅದಕ್ಕೆ ಪೂರಕವಾಗಿ ನನಗೊಂದಷ್ಟು ಅನುಭವನೂ ಇತ್ತು. ಯಾಕಂದರೆ ನಾವು ಒಂದು 15-16 ವರ್ಷ ಕಾಲೇಜಲ್ಲಿ ಪಾಠ ಮಾಡಿ, ನ್ಯಾಷನಲ್ ಲಾ ಸ್ಕೂಲ್ ಅಂತ ಒಂದು ಸುಪ್ರೀಂ ಕೋರ್ಟ್ ನಡೆಸುವಂಥ ಒಂದು ಯೂನಿವರ್ಸಿಟಿಲಿ ಅಧ್ಯಾಪನ ಮಾಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ, ಮತ್ತು ಒಂದು ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿ, ಸ್ಟೇಟ್ ನೋಡಲ್ ಆಫೀಸರ್ ಆಗಿ, ಬಹುಶಃ ಇಷ್ಟು ನನಗೆ ಅವಕಾಶಗಳು ಹೇಗೆ ನನಗೆ ನಿಸರ್ಗ ನನಗೆ ದಕ್ಕಿಸ್ಕೊಡ್ತು ಅನ್ನೋದಕ್ಕೆ ನನಗೊಂದು ದೊಡ್ಡ ಒಂದು ರೀತಿಯ ವಿಸ್ಮಯ ಇದೆ. ಆದರೆ ಅದು ಯಾವುದೋ ಅಚಾನಕ್ಕಾಗಿ ಬಂದಿದ್ದಲ್ಲ. ನಮ್ಮ ಪ್ರಯತ್ನಗಳು, ನಮ್ಮ ಒಳ್ಳೆ ಮನಸ್ಸಿದ್ರೆ ನಾವು ಬದುಕಿರೋವರೆಗೂ ನಮಗೆ ಈ ಥರದ ಅವಕಾಶಗಳು ಸಮಾಜ ಕೊಡುತ್ತೆ ಅನ್ನೋದು ನನಗೆ ದೊಡ್ಡ ಬಲವಾದ ನಂಬಿಕೆ. ಇಲ್ಲಿಗೆ ಬಂದ ಮೇಲೆ ನಮ್ಮ ಬಹಳ ಒಳ್ಳೆ ಜಿಲ್ಲೆ ಇದು. ವಿದ್ಯಾಕಾಶಿ ಅಂತ ಏನು ಅನ್ವರ್ಥ ನಾಮ ಇಟ್ಕೊಂಡಿದ್ವಿ ತುಮಕೂರಿಗೆ, ಬಹುಶಃ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯೂ ಆ ರೀತಿ ಕರೆದಿಲ್ಲ. ಇಲ್ಲಿ ಮಠಮಾನ್ಯಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು ಬೆಂಗಳೂರಿನ ಅಂಗಳದಲ್ಲಿದ್ದರೂ ಬೆಂಗಳೂರಿಗೆ ಸೆಡ್ಡು ಹೊಡೆಯುವಂಥ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಈ ಜಿಲ್ಲೆ ಕೊಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಸಾವಿರಾರು ಜನ ಲೆಕ್ಚರರ್ಸ್ ಇದ್ದಾರೆ. ನಾನು ಅವ್ರಿಗೆ ಹೊಸದಾಗಿ ಏನು ಹೇಳ್ಬೋದು, ಅವ್ರನ್ನ ಹೇಗೆ ನಾನು ಒಂದು ರೀತಿ ಸೆನ್ಸಿಟೈಸ್ ಮಾಡ್ಬೋದು ಎನ್ನುವಂಥದ್ದು ನನ್ನ ಮುಂದೆ ಇದ್ದಂಥ ಒಂದು ದೊಡ್ಡ ಒಂದು ಯೋಚನೆ. ಸೊ ಆ ನಿಟ್ಟಲ್ಲಿ ನನ್ನ ಸಾಹಿತ್ಯ ಓದಿನ ಅನುಭವದಿಂದ, ನಾನೇ ಮೇಷ್ಟ್ರಾಗಿ ಇದ್ದ ಅನುಭವದಿಂದ ಒಂದಷ್ಟು ಅವ್ರನ್ನೆಲ್ಲ ಸೆನ್ಸಿಟೈಸ್ ಮಾಡಿ, ಅವರ ಕರ್ತವ್ಯಗಳನ್ನೆಲ್ಲ ಚೆನ್ನಾಗಿ ನೆನಪಿಸಿ, ಅವರಲ್ಲಿ ಒಂದಷ್ಟು ಆಸಕ್ತಿಯನ್ನು ತುಂಬಿ, ಅವರ ಕೆಲವೊಮ್ಮೆ ಮೈಗಳ್ಳತನವನ್ನು ಅದನ್ನು ದೂರ ಸರಿಸೋದಕ್ಕೆ ಒಂದಷ್ಟು ಕ್ರಮ ಕೈಗೊಂಡು ಬೆದರಿಸಬೇಕಾಗುತ್ತೆ, ನೋಟಿಸ್ ಕೊಡಬೇಕಾಗುತ್ತೆ, ನೇರವಾಗಿ ಹೇಳಬೇಕಾಗುತ್ತೆ, ಕಾಲೇಜುಗಳಿಗೆ ಎಲ್ಲ ಕಡೆ ವಿಸಿಟ್ ಮಾಡಬೇಕಾಗುತ್ತೆ, ಅಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಲೆಕ್ಚರರ್ಸ್ಗೆ ಒಂದು ರೀತಿ ಮೋಟಿವೇಟ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಯಾವುದೋ ಒಂದು ವಿಷಯ ಅಲ್ಲ, ಒಬ್ಬ ಮೇಷ್ಟ್ರ ಕರ್ತವ್ಯಗಳೇನು ಮತ್ತು ಹೇಗೆ ನಿಮ್ಮನ್ನು ಸಮಾಜ ಸ್ವೀಕರಿಸುತ್ತೆ, ಸಮಾಜದಲ್ಲಿ ನಿಮ್ಮ ಸ್ಥಾನ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಯಾವ ರೀತಿಯ ಪರಿಕಲ್ಪನೆ ಇದೆ ಅನ್ನೋದನ್ನು ಪದೇ ನೆನಪಿಸಿ, ಕೆಲವರಿಗೆ ನೇರವಾಗಿ ಹೇಳಿ, ಕೆಲವರಿಗೆ ಪ್ರೀತಿಯಿಂದ ಹೇಳಿ, ಕೆಲವರಿಗೆ ಮೈ ತಡಿವಿ ಹೇಳಿ, ಇನ್ನು ಕೆಲವರಿಗೆ ಮೈ ಜೋರಾಗಿ ಕದಲಿಸಿ ಹೇಳಿ, ನಾನಾ ಥರದ ಒಂದು ಅಪ್ಲಿಕೇಶನ್ಸ್ ಇರುತ್ತೆ. ಇದು ಎಲ್ಲ ಕಾಲದಲ್ಲೂ ಎಲ್ಲರೂ ಮಾಡಿರುವಂಥ ಕೆಲಸಗಳಾಗಿದೆ. ನಾನೇನು ದೊಡ್ಡ ಕೆಲಸ ಮಾಡಿಲ್ಲ, ಆದರೆ ಮೇಷ್ಟ್ರಾಗಿ ನಾನು ಮಾಡಲೇಬೇಕಿತ್ತು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದಷ್ಟು ಏನೆಲ್ಲ ಪ್ರಯೋಗಗಳು ಮಾಡಿದ್ವಿ. ನನಗೆ ಭಾಳ ಖುಷಿಯಾಗಿದ್ದು, ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಾಗ ಭಾನುವಾರ ಪರೀಕ್ಷಾ ಮಿತ್ರ ಅಂತ ಕ್ಲಾಸಸ್ ಮಾಡ್ತಾಯಿದ್ದೆ. ಭಾನುವಾರ ಎಲ್ಲ ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ಬೇರೆ ಕಾಲೇಜಿನ ಲೆಕ್ಚರರ್ಸ್ನ, ಬೇರೆ ತಾಲೂಕಿನ ಲೆಕ್ಚರರ್ಸ್ ಕರೆಸಿ ಒಂದಷ್ಟು ಅವರಿಗೆ ಒಂದು 5-6 ಗಂಟೆ ಕ್ಲಾಸ್ ಮಾಡುವಂಥದ್ದು, ವಿಶೇಷವಾಗಿ ಇಂಗ್ಲೀಷು ಮತ್ತು PCMB. ಅದು ಟಾಪ್ 10ನಲ್ಲಿ ರಿಸಲ್ಟ್ ಬಂತು. ನಾನು ತುಮಕೂರಿಗೆ ಬಂದಾಗ ಅನಿಸ್ತು, ಇದೇ ರೀತಿಯ ಪ್ರಯೋಗವನ್ನು ಇದು ಮಾಡಬಹುದು. ಅದೇನು 4 ತಾಲೂಕು, ಒಂದು ಚಿಕ್ಕ ಜಿಲ್ಲೆ, ಇದು ದೊಡ್ಡ ವಿಶಾಲವಾದ ಜಿಲ್ಲೆ, ಕರ್ನಾಟಕದಲ್ಲೇ ಇದು 2ನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾಂ ಬಿಟ್ಟ ಮೇಲೆ. ಈಗ ಇಲ್ಲಿ ಹೇಗೆ ಮಾಡೋದನ್ನೋ ಅಂತ ಪ್ರಯತ್ನ ಮಾಡುವಾಗ ಇಲ್ಲಿ ಫೋರಮ್ಸ್ ಇದ್ದಾವೆ, ಎಲ್ಲ ಸಬ್ಜೆಕ್ಟ್ಗಳ ಫೋರಮ್ಸ್ ಇದ್ದಾರೆ. ಎಸ್ಪೆಷಲಿ ಮೊದಲನೇದಾಗಿ ಇಂಗ್ಲೀಷ್ ಫೋರಮ್ನ ಸ್ನೇಹಿತರಿಂದ ಶುರು ಮಾಡಿ, ನಂತರ ಎಲ್ಲ ಫೋರಮ್ಸ್ ಜೊತೆಯಲ್ಲಿ ಒಂದು ಸಂವಾದ ಮಾಡ್ತಾ ನಾವು ಇದನ್ನು ಪ್ರಯೋಗ ಮಾಡೋಣ ಅಂತೇಳಿ ಶನಿವಾರ ಪರೀಕ್ಷಾ ಮಿತ್ರ ಅಂತ ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು 60-70 ಕೇಂದ್ರಗಳಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಾವು ಕ್ಲಾಸಸ್ ಮಾಡಿದ್ವಿ. ಇಂಟರ್ ತಾಲೂಕಿಂದ ಬೇರೆ ತಾಲೂಕಿನ ಲೆಕ್ಚರರ್ಸ್ ಕರೆಸಿ ಮಕ್ಕಳಿಗೆ ಕ್ಲಾಸಸ್ ಮಾಡಿದ್ವಿ. ವಿಶೇಷವಾಗಿ ಗ್ರಾಮೀಣ ರೈತರ ಬಡವರ ಮಕ್ಕಳು ಏನಿದ್ದಾರೆ ಅವ್ರಿಗೆಲ್ಲ ಒಂದಷ್ಟು ಎಕ್ಸ್ಟ್ರಾ ಕ್ಲಾಸಸ್ ಮಾಡಿ ಒಂದು 40-50 ಗಂಟೆ ಮಾಡಿದ್ದಕ್ಕೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬಂತು. ಅಲ್ಲ ಸರ್, ತಾವು ರಿಸಲ್ಟ್ ಬಗ್ಗೆ ಒಂದು ಮಾತು ನನಗೆ ಪೇಪರಲ್ಲಿ ಬಂದಿದ್ದು ನಾನು ಹೇಳ್ತೀನಿ. KDP ಸಭೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಈ ಶಿಕ್ಷಣದ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಅವರು ಚಿಂತನೆ ತಗೊಂಡ್ರು. ತಮ್ಮನ್ನು ಸಹ ಅವರು ಮಾತಾಡ್ಸಿದ್ರು. ಗುರುಮೂರ್ತಿ, ನಮ್ಮ ಜಿಲ್ಲೆ 19ನೇ ಸ್ಥಾನದಲ್ಲಿ ಇದೆ, ಏನ್ ಮಾಡ್ತೀರಾ? 26ನೇ ಸ್ಥಾನದಲ್ಲಿ ಇದೆ, ಏನ್ ಮಾಡ್ತೀರಾ ನೀವು ಹೇಗೆ ಅಂದಾಗ, ನೀವು ಮಿನಿಸ್ಟ್ರ್ ಮುಂದೆ ಒಂದು ಚಾಲೆಂಜ್ ಮಾಡಿದ್ರಿ ಸರ್. ಅದು ಪೇಪರಲ್ಲೂ ಸಹ ಬಂತು. ಏನಂತಂದ್ರೆ ನೀವು ಹೇಳಿದ್ರಿ, ಈ ಬಾರಿ ಈ ವರ್ಷದಲ್ಲಿ ರಿಸಲ್ಟ್ ಏನಾದರೂ ಜಾಸ್ತಿ ಬರಲಿಲ್ಲ ಅಥವಾ ಹೈಕ್ ಆಗಲಿಲ್ಲ ಅಂದರೆ ನಾನು ಈ ಜಿಲ್ಲೆನಲ್ಲಿ ಇರೋದಿಲ್ಲ, ನಾನು ರಾಜೀನಾಮೆನೂ ಕೂಡ ರೆಡಿ ಇದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರಿ.
ಸರ್ ಅದು ಯಾವ ಭರವಸೆ ಮೇಲೆ ನೀವು ಆ ಮಾತನ್ನ ಕೊಟ್ರಿ ಮಿನಿಸ್ಟ್ರಿಗೆ? ಬಹಳ ಸಿಂಪಲ್ ಅದು. ನಮ್ಮ ಮೇಸ್ಟ್ಗಳ ಮೇಲೆ ಇದ್ದಂಥ ಭರವಸೆ, ನಮ್ಮ ಪ್ರಿನ್ಸಿಪಲ್ ಮೇಲೆ ಇದ್ದಂಥ ಭರವಸೆ, ಮತ್ತೆ ಈ ಜಿಲ್ಲೆಯಲ್ಲಿ ಇದ್ದಂಥ ಅನೇಕ ಕಮಿಟೆಡ್ ಟೀಚರ್ಸ್ ಏನಿದ್ದಾರೆ ಅವ್ರ ಜೊತೆಲಿ ಮಾತಾಡುವಾಗ ಸಿಕ್ಕಂಥ ಒಂದು ಭರವಸೆ. ಅವರು KDP ಮೀಟಿಂಗ್ ಒಬ್ರು ವಿಧಾನ ಪರಿಷತ್ ಸದಸ್ಯರು ಹೇಳಿದ್ರು, ಇಲ್ಲ ರಿಸಲ್ಟ್ ಬರೋದು ಈ ಜಿಲ್ಲೆ ತುಂಬಾ ಕಷ್ಟ ಇದೆ, 26ನೇ ಪ್ಲೇಸ್ ಇದೆ ಅಂದರು. ನಾನು ಹೇಳಿದೆ, ಇಲ್ಲ ಈ ವರ್ಷ ಒಳ್ಳೆ ರಿಸಲ್ಟ್ ಬರ್ತೀರಿ, ನಾನು ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂದೆ. ಇಲ್ಲ ಬರಲ್ಲ ಅಂತ ಹೇಳಿದಾಗ ನನಗೆ ಸಿಟ್ಟು ಬಂತು. ನಾನು ಹೇಳಿದೆ, ಒಳ್ಳೆ ಫಲಿತಾಂಶ ಬರದೆ ಹೋದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ ನೇರವಾಗಿ, ಐ ರಿಸೈನ್ ಮೈ ಪೋಸ್ಟ್ ಅಂತ. ಸೊ 26ನೇ ಪ್ಲೇಸಲ್ಲಿ ಇದ್ದಂಥದ್ದು 13ನೇ ಪ್ಲೇಸ್ಗೆ ಇಡೀ ಸರ್ಕಾರಿ ಕಾಲೇಜುಗಳಲ್ಲಿ ರಿಸಲ್ಟ್ 13ನೇ ಪ್ಲೇಸ್ಗೆ ಬಂತು. 25ರಿಂದ 16ನೇ ಪ್ಲೇಸ್ಗೆ ನಮ್ಮ ಸ್ಟೇಟ್ ರಿಸಲ್ಟ್ಸ್ ಅಲ್ಲಿ ಬಂತು. ಆಮೇಲೆ ಸುಮಾರು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ 90% ರಿಸಲ್ಟ್ ಸುಮಾರು ನಮ್ಗೊಂದು 50 ಕಾಲೇಜುಗಳಲ್ಲಿ ಬಂತು. 650ಕ್ಕೂ ಹೆಚ್ಚಿನ ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡ್ರು. ಮೇಸ್ಟ್ಗಳು ಯಾರು ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್ ಇದ್ದಾರೆ. ಆದರೆ ಒಂದು ವಾತಾವರಣ ಕಟ್ಕೊಡ್ಬೇಕಿತ್ತು, ಅವ್ರಿಗೊಂದು ಸ್ಫೂರ್ತಿ ಕೊಡಬೇಕಿತ್ತು, ನಾವು ಅವ್ರಿಗೊಂದು ರೀತಿ ಮಾಡೆಲ್ ಆಗಿ ನಿಂತ್ಕೋಬೇಕಿತ್ತು. ಇದನ್ನ ಇಲಾಖೆ ಮಾಡ್ತಾ ಇದೆ. ನಮ್ಗೆ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಆ ಥರ ನೋಡಿದ್ರೆ ವಿ ಹ್ಯಾವ್ ಎ ವೆರಿ ಗುಡ್ ಡೈರೆಕ್ಟರ್. ಅವರು ಒಂದು ರೀತಿ ಅತ್ಯಂತ ಸ್ಫೂರ್ತಿಯಿಂದ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರಿಗೆ ಗೈಡ್ ಮಾಡ್ತಾ ಇರ್ತಾರೆ. ಹೀಗಾಗಿ ನನಗೆ ಮೊದಲೇ ಆ ರೀತಿ ಆಸಕ್ತಿ ಇದ್ದಿದ್ದರಿಂದ, ತುಮಕೂರಿನ ಬಗ್ಗೆ ವಿಶೇಷವಾದ ಪ್ರೀತಿ ಇದ್ದಿದ್ದರಿಂದ ಇಲ್ಲಿ ಅಕಾಡೆಮಿಕ್ ಆಗಿ ಒಂದು ಬೆಸ್ಟ್ ವರ್ಕ್ಸ್ ಆಯಿತು. ಏನು ಯಾವ ಜಿಲ್ಲೆಯಲ್ಲೂ ಆಗದಂಥ ಜೂನ್ ತಿಂಗಳಲ್ಲೇ ನಮಗೆ ಓರಿಯೆಂಟೇಷನ್ ಮಾಡಿದ್ವಿ. ಎಲ್ಲ ಲೆಕ್ಚರರ್ಸ್ಗೂ ಪ್ರತಿ ಸಬ್ಜೆಕ್ಟಲ್ಲೂ ಒಂದು ಓರಿಯೆಂಟೇಷನ್ ಮಾಡಿದ್ವಿ. 2ನೇ ಸಲನೂ ಮಾಡಿದ್ವಿ. ಪರೀಕ್ಷಾ ಮೆತ್ತದ ಕ್ಲಾಸಸ್ ಆಯಿತು. ಎಲ್ಲ ಕಾಲೇಜುಗಳಿಗೂ 99% ವಿಸಿಟ್ ಮಾಡಿದ್ದಾಯಿತು. ಅರ್ಧ ದಿವಸ ಆ ಕಾಲೇಜುಗಳಲ್ಲಿ ಕಳೀತಾ, ಮಕ್ಕಳ ಜೊತೆ ಮಾತಾಡ್ತಾ, ನಾನು ಕ್ಲಾಸ್ ತಗೊಳ್ತಾ. ಸೊ ಏನಾಯಿತು, ಉಳಿದವ್ರಿಗೆಲ್ಲ DD ಅವ್ರು ಬರ್ತಾರೆ, ನಾವೀಗ ರೆಡಿ ಆಗಬೇಕು, ನಾನು ಈ ಥರ ಸಿದ್ಧವಾಗಿರಬೇಕು, ರಿಸಲ್ಟ್ ಕೊಡಬೇಕು, ರಿಸಲ್ಟ್ ಕೊಡದೆ ಹೋದ್ರೆ ಏನೇ ಕ್ರಮ ತಗೊಳ್ತಾರೆ ಅಂತ ಅವ್ರಿಗೆಲ್ಲ ಒಂಚೂರು ಹೇಳಿದ್ವಿ ಮೊದಲೇ. ಸೊ ಓವರ್ ಆಲ್ ಇಂಪ್ಯಾಕ್ಟ್ ಏನಾಯ್ತಂದ್ರೆ, ಅವರಲ್ಲಿದ್ದಂಥ ಒಂದು ಏನು ಆಸಕ್ತಿ ಗೆದಿರಿತ್ತು. ಅವರು ಒಂದು ರೀತಿ ಬಿಕಮ್ ಸೆನ್ಸಿಟಿವ್. ಅಲ್ಲ ಸರ್, ಈಗಲೂ ಎಲ್ಲ ಲೆಕ್ಚರ್ಸ್ ಬಹಳ ಖುಷಿಯಾಗಿದ್ದಾರೆ. ಅವ್ರಿಗೆ ಒಂಥರ ಖುಷಿಯಾಗಿದೆ, ಇವತ್ತು ನಮ್ಮ ಜಿಲ್ಲೆ ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅನ್ನೋ ಒಂದು ಖುಷಿ ಇದೆ. ನನ್ಗನ್ಸುತ್ತೆ ಸರ್, ತಾವು ಇನ್ನೂ ಒಂದು 2-3 ವರ್ಷ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ರೆ, ನಿಮ್ಮ ಸರ್ವೀಸು ಇದ್ದಿದ್ರೆ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನಕ್ಕೆ ನಿಜಕ್ಕೂ ಬರ್ತಿತ್ತು ಸರ್. ಮುಂದೆ ಬರ್ತಕ್ಕಂಥ DD ಅವರು ಇದನ್ನು ಪ್ರಯತ್ನ ಮಾಡಲಿ, ನಿಮ್ಮ ದಾರಿಯನ್ನು ಅವರು ಇನ್ನೂ ಚೆನ್ನಾಗಿ ಬೆಳೆಸಲಿ ಅಂತ ಆಶಿಸ್ತಾ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸ್ನೇಹಿತರೆ, ತುಮಕೂರು ನಿಮಗೆ ಗೊತ್ತಿರೋ ಹಾಗೆ ಸಾಂಸ್ಕೃತಿಕ ನಗರಿ. ಇಡೀ ರಾಷ್ಟ್ರದಲ್ಲಿ ನಮ್ಮ ತುಮಕೂರು ಎಲ್ಲ ಲಲಿತ ಕಲೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ದಸರಾ ಕವಿಗೋಷ್ಠಿ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ತೀರ್ಮಾನ ಮಾಡುತ್ತೆ. ಆದರೆ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಅದು ಗೊತ್ತಿರೋ ಅಂಥವ್ರು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ಏನು ಮಾಡುತ್ತೆ, ನಮ್ಮ ನಿರ್ದೇಶಕರು ಏನಿದ್ದಾರೆ, PU DD ಅವರು ಏನಿದ್ದಾರೆ, ಅವರೊಬ್ಬರು ಸಾಹಿತಿಗಳು, ಬರಹಗಾರರು, ಚಿಂತಕರು. ಹಾಗಾಗಿ ಈ ಕೆಲಸ ಅವ್ರಿಗೆ ವಹಿಸಿದ್ರೆ ಅವ್ರು ಮಾಡಬಹುದು ಅಂತ ಹೇಳಿ ಜಿಲ್ಲಾಡಳಿತ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಜವಾಬ್ದಾರಿಯನ್ನು ಕೊಡುತ್ತೆ. ಅದನ್ನ ಯಾವ ರೀತಿ ನಿಭಾಯಿಸಿದ್ರು ಅಂತಕ್ಕಂಥದ್ದನ್ನ ನಾನು ಅವ್ರನ್ನೇ ಕೇಳೋಣ. ಮಾಡಿ ತುಮಕೂರಲ್ಲಿ ಬಹಳ ಅದ್ಭುತವಾದಂತ ಒಂದು ಕವಿಗೋಷ್ಠಿ ಆಯ್ತು ಸರ್. ಯಾಕೆ ಸಾಧ್ಯ ಆಯ್ತು ಅದು? ಏನ್ ಮಾಡಿದ್ರಿ? ಹೆಂಗಾಯ್ತು ಸರ್ ಅದು? ಇಲ್ಲ, ಕಾವ್ಯ ನನ್ನ ಮೊದಲನೇ ಪ್ರೀತಿ. ಯಾವಾಗ ಜಿಲ್ಲಾಡಳಿತ ನನಗೆ ಗೊತ್ತಿಲ್ಲದಾಗೆ ನನ್ನನ್ನು ಆಯ್ಕೆ ಮಾಡಿ ಅದರ ಆಯ್ಕೆ ಸಮಿತಿ ಅಧ್ಯಕ್ಷನಾಗಿ ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಜಿಲ್ಲೆಯಲ್ಲಿರುವಂಥ ಅತ್ಯಂತ ಪ್ರತಿಭಾವಂತ ಕವಿಗಳನ್ನೆಲ್ಲ ಒಂಚೂರು ಪಟ್ಟಿ ಮಾಡಿಕೊಂಡು ಅವ್ರನ್ನೆಲ್ಲ ಸೇರಿಸಿ ಒಂದು ಕಡೆ ಏನು ಮೊದಲನೇ ಸಲ ದಸರಾ ಆಚರಣೆ ಆಯಿತು ತುಮಕೂರಲ್ಲಿ, ರಾಜ್ಯ ಮಟ್ಟದ ದಸರಾ. ಸೊ ಈ ಸಂದರ್ಭದಲ್ಲಿ ನಮ್ಮ ಕವಿಗಳ ಜೊತೆಲಿ ಒಂದು ಅವರ ಕವಿತೆಗಳನ್ನು ಓದುವಂಥ ಒಂದು ಏನು ಅಡ್ಮಿಷನ್ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅದು ನನಗೆ ಭಾಳ ಖುಷಿ ಆಯಿತು. ಇದು ಹೇಗೆ ಸಾಧ್ಯ ಅಂತಂದರೆ, ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿ ಆಗಿದ್ದೆ 4 ರಾಜ್ಯಗಳಿಗೆ. ಅಲ್ಲಿ 100 ಕವಿಗೋಷ್ಠಿಗಳನ್ನು ಮಾಡಿದ್ದೆ ನಾನು 4 ರಾಜ್ಯಗಳಲ್ಲಿ. 100, ನಾಟ್ ಈವನ್ 50, 60, 70 ಅಲ್ಲ, 100 ಬೇರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಸೊ ನನಗೆ ಆರ್ಗನೈಸ್ ಮಾಡುವಂಥ ಸ್ಕಿಲ್ಸು ಭಾಳ ಸುಲಭವಾಗಿ ನನಗೆ ಅಲ್ಲೇ ದಕ್ಕಿತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ. ಹಾಗಾಗಿ ಇದು ನನಗೆ ಏನೇನೂ ಅನಿಸ್ತಿಲ್ಲ, ಇದು ಭಾಳ ಚಿಕ್ಕ ಕಾರ್ಯಕ್ರಮ ಅನಿಸ್ತು. ಆದರೆ ಜಿಲ್ಲೆಯ ಮಟ್ಟಿಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ಕವಿಗಳಿಗೆ, ಸಾಹಿತಿಗಳಿಗೆ ಭಾಳ ಖುಷಿಯಾಗಿ ನಾವು ಅದನ್ನು ನಡೆಸಿದಂಥ ರೀತಿ,
ಅವರು ಓದಿದಂಥ ಕವಿತೆಗಳನ್ನು ಆಯ್ಕೆ ಮಾಡಿದಂಥ ರೀತಿ, ಅದಕ್ಕೆ ಸ್ಪಂದಿಸಿದಂಥ ಪ್ರೇಕ್ಷಕರು ಏನು ಆಡಿಯನ್ಸ್ ಇದ್ದಾರೆ, ಕಾವ್ಯ ರಸಿಕರು, ಅವರ ಪ್ರೀತಿ. ಸೊ ಒಂದು ಹೊಸ ವಾತಾವರಣವನ್ನು ಕಟ್ಟಲಿಕ್ಕೆ ಸಾಧ್ಯವಾಯಿತು. ಅದನ್ನು ಎಂಜಾಯ್ ಮಾಡಿದ್ರು. ಬಹುಶಃ ಇದು ಜಿಲ್ಲಾಡಳಿತಕ್ಕೆ ಬಹಳ ವಿಶಿಷ್ಟ ಅನಿಸ್ತು. ಸರ್, ಈ ಕೆಲಸ ಮಾಡಿದ್ಮೇಲೆ ನೀವು ಜಿಲ್ಲಾಡಳಿತ ಇನ್ನೊಂದು ಜವಾಬ್ದಾರಿ ಕೊಡ್ತೀನಿ ನಿಮ್ಗೆ. ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಬಿಡ್ಲಿಲ್ಲ. ಅದರಲ್ಲಿ ಇನ್ನೊಂದು ಏನಂತಂದ್ರೆ, ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿನ ಜಿಲ್ಲಾ ಮಟ್ಟದಲ್ಲಿ ಕೊಡಬೇಕು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳು ಎಲ್ಲ ಕ್ಷೇತ್ರದ ಒಬ್ಬ ಪ್ರತಿಭಾನ್ವಿತರಿಗೆ ಆಯ್ಕೆ ಮಾಡಬೇಕು. ಆಯ್ಕೆ ಸಮಿತಿ ಅಧ್ಯಕ್ಷನೇ ಮಾಡ್ಬಿಡ್ತಾರೆ ನಿಮಗೆ. ಇಡೀ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಕ್ಷೇತ್ರಗಳ ಒಂದು ಕಲಾವಿದರುಗಳಿಗೆ ನೀವು ಪ್ರಶಸ್ತಿ ಕೊಡುವಂತ ಒಂದು ಸೌಭಾಗ್ಯ ನಿಮಗೆ ಸಿಕ್ತು. ಸರ್, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೋದಾ? ಭಾಗಶಃ ಜಿಲ್ಲಾಧಿಕಾರಿಗಳಿಗೆ, ಸಿಇಒ ಅವರಿಗೆ, 33 ಇಲಾಖೆಯ ಅಧಿಕಾರಿಗಳಿಗೆ ನಮ್ದೇನು ಒಂದು ಕವಿ ಸಮ್ಮೇಳನ ನಡೀತು, ಆಗಲೇ ಒಂದು ವಿಶೇಷವಾದ ನಿಗಾ ನನ್ನ ಮೇಲೆ ಇತ್ತು. ಸೊ ಚರ್ಚೆ ಮಾಡುವಾಗ ಅವರಿಗೆ ನನಗೆ ಫೋನ್ ಮಾಡಿದ್ರು ಜಿಲ್ಲಾಧಿಕಾರಿಗಳು, ಇಲ್ಲ ಅತ್ಯಂತ ಪ್ರತಿಭಾವಂತರನ್ನು ಆಯ್ಕೆ ಮಾಡೋದಕ್ಕೆ ನೀವು ಸಮರ್ಥರಿದ್ದೀರಿ, ಹಾಗಾಗಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ನೀವು ಮಾಡಿ ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಹಾಗಾಗಿ ನಾವು 100 ಜನ ಸಾಧಕರಿದ್ರೂ ಅವರ ಸಾಮಾಜಿಕ ಹಿನ್ನೆಲೆ, ಅವರ ಪ್ರಾಮಾಣಿಕವಾದಂಥ ಒಂದು ಕಾಂಟ್ರಿಬ್ಯೂಷನ್ ಅವರವ್ರ ಫೀಲ್ಡಲ್ಲಿ, ಯಾವುದೇ ರಾಜಕಾರಣದ ಪ್ರಭಾವ ಇಲ್ಲದೆ ಅಥವಾ ಯಾವುದೇ ಒಂದು ಲಾಬಿ ಇಲ್ಲದೆ, ಯಾವ ಒತ್ತಡವೂ ಇಲ್ಲದೆ ಕಟ್ಟ ಕಡೆಯವರನ್ನು ಮುಟ್ಟುವಂಥ ಒಂದು ಸೆಲೆಕ್ಷನ್ಸ್ ಆಯ್ತು. ಅವಾಗ ನನಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದಂಥ ಒಬ್ಬ 30-40 ವರ್ಷಗಳ ಮೋಚಿ, ಅಥವಾ ಒಂದು ಯಾರೋ ನಮ್ಮ ಸುಡುಗಾಡಿಸಿದ್ದರ ವೆಂಕಟೇಶಪ್ಪ ಅಂತ ಸಂಘಟನೆ ಕಟ್ತಾರೆ ಅಂತ ಕಡುಬಡುವ, ಹೀಗಾಗಿ ಅನೇಕರು, ಆಮೇಲೆ ಅತ್ಯಂತ ಪ್ರಾಮಾಣಿಕವಾಗಿ ಕಾವ್ಯವನ್ನು, ಸಾಹಿತ್ಯವನ್ನು ತಿಳಿಸ್ತಾ ಇದ್ದಂಥವರು, ಒಳ್ಳೆ ಅಧ್ಯಾಪಕರು. ಸೊ ಇವನ್ನೆಲ್ಲ ಸೆಲೆಕ್ಷನ್ ಮಾಡಿದಾಗ ಎಲ್ಲ ಪತ್ರಿಕೆಗಳು ಖುಷಿ ಆದವು. ಯಾರೂ ಗುರುಸಿದಂತಹ ಎಲೆಮರೆಯಕ್ಕೆ ಆಗಿದ್ದಂಥವ್ರನ್ನ ಗುರುಸ್ತು ಅಂತ. ಇದನ್ನು ನಾವು ಮಾಡಬೇಕಂತ ನಮ್ಮ ಕರ್ತವ್ಯ ಇದೆ. ಯಾರೋ ಒತ್ತಡಗಳಿಗೆ ಮಾಡಿ ನಾವು ಈ ಥರ ಸಾಂಸ್ಕೃತಿಕವಾದ ಒಂದು ಏನು ಅನ್ಯಾಯವನ್ನು ಮಾಡೋದಲ್ಲ. ಸಾಂಸ್ಕೃತಿಕವಾಗಿ ನಾವು ಈ ಥರ ಗುರುಸುವಂಥದ್ದು ನಮ್ಮ ಜೀವಮಾನದ ದೊಡ್ಡ ಜವಾಬ್ದಾರಿಗಳವು. ಯಾರೇ ಇರಲಿ, ಎಲ್ಲೇ ಇರಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಉಮಾಶ್ರೀ ಮೇಡಮ್ಮು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗ ನನ್ನ ಖುದ್ದಾಗಿ ಕೇಳ್ತಿದ್ರು, ಇಡೀ ರಾಜ್ಯದಲ್ಲಿ ಆ ಥರದ ಪ್ರತಿಭೆಗಳನ್ನು ಪಟ್ಟಿ ಕೊಡಿ ಅಂತ. ನಮ್ಮ ಒಂದು 5-6 ಜನ ನಾನು ಪ್ರತಿಭಾವಂತರು ಕೊಟ್ಟಿದ್ದೆ. ಮೋಡಿ ಆಡಿದ ವಿರೂಪಾಕ್ಷಪ್ಪ, ನಮ್ಮ ಈರಮ್ಮ, ಬುರ್ರಕಥ ಈರಮ್ಮ, ಮತ್ತು ನಮ್ಮ ರಾಯಚೂರಿನ ಒಬ್ಬ ದೊಡ್ಡ ಕಲಾವಿದರು, ದೊಡ್ಡಾಟದ ಕಲಾವಿದರು. ನಾನೊಂದು 5-6 ಹೆಸರು ಹೇಳಿದ್ದೆ. 5-6 ಜನಕ್ಕೂ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಅಂದರೆ ಕೊಡುವಂಥ ಮನಸ್ಸಿರುತ್ತೆ. ಅತ್ಯಂತ ಸಮರ್ಥರಾದಂಥ ರಾಜಕೀಯ ನಾಯಕರು ಇರ್ತಾರೆ, ಆಡಳಿತಗಾರರು ಇರ್ತಾರೆ. ಆದರೆ ಅವರಿಗೆ ಗಮನಕ್ಕೆ ಇದನ್ನು ಕನ್ವಿನ್ಸ್ ಮಾಡಿ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ಒಂದು ದೊಡ್ಡ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಈ ನಿಟ್ಟಿನಲ್ಲಿ ತುಮಕೂರಲ್ಲಿ ನನಗೆ ಅದು ಖುಷಿ ಆಯಿತು. ಸರ್, ಅದ್ರ ಜೊತೆಗೆ ಮತ್ತೆ ನಿಮಗೆ ಸರ್ಕಾರದ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಇಲಾಖೆಯಲ್ಲೇ ಸಾಕಷ್ಟು ಕಾರ್ಯ ಒತ್ತಡಗಳನ್ನ ನೀವು ಅನುಭವಿಸ್ತಾ ಇದ್ರಿ ಡೈಲಿ. ಅದ್ರ ಜೊತೆಗೆ ಬೇರೆ ಬೇರೆ ಒತ್ತಡಗಳು, ಅಂದರೆ ಈಗ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳು, ಅದನ್ನು ಸಹ ನೀವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡಿಕೊಟ್ರಿ. ಅದ್ಭುತವಾಗಿ ನಮ್ಮ ಎಂಪ್ರೆಸ್ ಕಾಲೇಜು ಆವರಣದಲ್ಲಿ ಆ ಒಂದು ಕಾರ್ಯಕ್ರಮ ನಡೀತು. ಆಮೇಲೆ ಜೊತೆಗೆ ದೊಡ್ಡ ಒಂದು ದಾಸೋಹವನ್ನು ಮಾಡಿದ್ರಿ ನೀವು. ಊಟ ತಿಂಡಿ ಅಂತೂ ಅದ್ಭುತವಾಗಿರ್ತಕ್ಕಂಥ ಊಟ ತಿಂಡಿನ ಜನಗಳಿಗೆ ಹಾಕಿಸಿದ್ರಿ. ಮತ್ತು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ರಾಜ್ಯ ಮಟ್ಟದ ನಡೆಸಿದ್ರಲ್ಲ, ಅದು ಹೇಗೆ ಸರ್, ಹೆಂಗೆ ಸರ್? ನನಗೆ ಹೇಳಿದೆ, ನನಗೆ ಭಾಷೆ ಇದೆಲ್ಲ ನಾನು ಸಾಹಿತ್ಯ ಅಕಾಡೆಮಿಲಿ ಆರ್ಗನೈಸರ್ ಆಗಿ ಆಗ ಸಿಕ್ಕಂಥ ಒಂದು ಅನುಭವ ಅಂತ ನಾನು ಹೇಳ್ತೇನೆ. ಯಾವಾಗ ನನಗೆ ನಮ್ಮ ಇಲಾಖೆ ರಾಜ್ಯ ಮಟ್ಟದ ಕ್ರೀಡೆಗಳಾಗಲಿ, ಸುಮಾರು ಒಂದು 3,000-4,000 ವಿದ್ಯಾರ್ಥಿಗಳನ್ನ 3.5 ದಿವಸ ನಾವು ಇಟ್ಕೊಳ್ಳೋದು ದೊಡ್ಡ ಚಾಲೆಂಜ್ ಅದು. ಅವ್ರಿಗೆ ಹಾಸ್ಟೆಲ್ಸು, ಹೆಣ್ಮಕ್ಳಿಗೆ, ಬಾಯ್ಸ್ಗೆ ಅವ್ರು ಕರ್ಕೊಂಡು ಹೋಗೋದಕ್ಕೆ ವೆಹಿಕಲ್ಸು, ಆಮೇಲೆ ನಮ್ಮ 100 ಜನ ಪ್ರಿನ್ಸಿಪಲ್ಸು, ಜವಾಬ್ದಾರಿ ಲೆಕ್ಚರರ್ಸು, ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಲೆಕ್ಚರರ್ಸು. ಸೊ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಜವಾಬ್ದಾರಿಗಳನ್ನು ಹಂಚಿ ಸುಮಾರು ಒಂದು 4 ದಿವಸ ನಾವೇನು 3,500 ಜನ ಮಕ್ಕಳಿಗೆ ಕ್ರೀಡಾಂಗಣದಲ್ಲಿ ಮಾಡಿದ್ವಿ. ಅದು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅಥ್ಲೆಟಿಕ್ಸ್ಗೆ. ಬಹುಶಃ ಅದು ನಮ್ಮ ಇಲಾಖೆಗೆ ತುಂಬ ಖುಷಿ ಆಯಿತು. ಸೊ ಡೈರೆಕ್ಟ್ರು ಆಗ ಹೇಳಿದರು. ಆಮೇಲೆ ಎಲ್ಲ ಜಿಲ್ಲೆಯಿಂದ ಬಂದಂಥ ಎಲ್ಲ ಅಧಿಕಾರಿಗಳು, ಪ್ರಿನ್ಸಿಪಲ್ಸು, ಪಿಡಿಗಳು, ಆಮೇಲೆ ಅವ್ರ ಊಟ, ಮಕ್ಕಳಿಗೆ ಗಟ್ಟಿಮುಟ್ಟಾದ ಮಕ್ಕಳು, ಅವರಿಗೆ ಬಿರಿಯಾನಿ ರಾತ್ರಿ,
ಆಮೇಲೆ ಅವ್ರಿಗೆ ಕ್ರೀಡೆಗಳೆಲ್ಲ ಮುಗಿದ ಮೇಲೆ ರಾತ್ರಿ ಬೆಳದಿಂಗಳಲ್ಲಿ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು, ಹರಿಕತೆ, ನಾಟಕ, ಕೇಳಿಕೆ, ಯಕ್ಷಗಾನ. ಸೊ ಇವೆಲ್ಲ ನಾವು ಮಕ್ಕಳಿಗೆ ಯಾಕೆ ಕಲಿಸ್ಕೊಡ್ಬೇಕಂದ್ರೆ ನಮ್ಮ ಪರಂಪರೆಯನ್ನು ಹೇಗೆ ಜ್ಞಾಪಿಸ್ಬೇಕು ಅನ್ನೋದು ಭಾಳ ಮುಖ್ಯ. ಜೊತೆಲಿ ಮಕ್ಕಳು ಲೀಡ್ ಮಾಡೋದು. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲವು ಕಾಲೇಜುಗಳಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಅಂತೇಳಿ ಮಕ್ಕಳನ್ನ ನಾವು ಹುಚ್ಚರನ್ನಾಗಿ ಮಾಡಿಸ್ತಾ ಇದ್ವಿ. ಮಾರ್ಕ್ಸ್ ತಗೊಳ್ಳೋ ಒಂದು ದೊಡ್ಡ ಪೈಪೋಟಿಗೆ ತಳ್ತಾ ಇದ್ವಿ ಮಕ್ಕಳನ್ನ. ಸೃಜನಶೀಲತೆಯನ್ನು ಕೊಂದಾಕ್ಲಾಗ್ತಾ ಇದೆ ಆಧುನಿಕ ಶಿಕ್ಷಣದ ಹೆಸರಿನಲ್ಲಿ. ಹಾಗಾಗಿ ಇದು ಒಂದು ವಿಷನ್. ಇದು ಯಾರೇ ಒಬ್ಬ ಮೇಸ್ಟ್ರಿಗೆ, ಒಬ್ಬ ಅಧಿಕಾರಿಗಿರಬೇಕಾದಂಥ ವಿಷನ್. ಹಾಗಾಗಿ ನನಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಏನಾಗಿ ಬಂದಿದ್ದಾರೆ ಮಕ್ಕಳು. ಫೈನಲ್ಗೆ ರಾಜ್ಯ ಮಟ್ಟಕ್ಕೆ ಆ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳು, ಅಂಥ ಪ್ರತಿಭಾವಂತ ಮಕ್ಕಳು. ಮೈ ಗುಡ್ನೆಸ್, ನನಗೇನೆ ರೋಮಾಂಚನ ಆಗುತ್ತೆ ಆ ಮಕ್ಕಳ ಪ್ರತಿಭೆಯನ್ನು ಕಂಡು. ಭವಿಷ್ಯದ ಅವರೆಲ್ಲ ಸಾಂಸ್ಕೃತಿಕ ರಾಯಭಾರಿಗಳು ಅಂಥವ್ರನ್ನ ಆಯ್ಕೆ ಮಾಡುವಂಥದ್ದು, ಕ್ರೀಡೆಯನ್ನು ಆಯ್ಕೆ ಮಾಡುವಂಥದ್ದು. ಇದಕ್ಕೆ ನೇರವಾದ ಕಾರಣ ನಮ್ಮ ಎಲ್ಲ ಲೆಕ್ಚರರ್ಸು, ಪ್ರಿನ್ಸಿಪಲ್ಸ್ ಏನಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಅವರು ಎಲ್ಲರೂ ಇನ್ವಾಲ್ವ್ಮೆಂಟ್. ನಾನು ಬರೀ ಅವ್ರಿಗೆ ಕ್ಯಾಪ್ಟನ್ ಅಷ್ಟೇ. ನಮ್ಮ ಟೀಮೇ ಇದಕ್ಕೆಲ್ಲ ಯಶಸ್ಸು ಟೀಮಿಗೆ ಸೇರುತ್ತೆ. ಅಲ್ಟಿಮೇಟ್ಲಿ ಟೀಮ್ ಈಸ್ ಶುಡ್ ಗೆಟ್ ಕ್ರೆಡಿಬಲ್. ಅದರಿಂದಲೇ ನಾನು ತುಮಕೂರು ಜಿಲ್ಲೆ ದೊಡ್ಡ ಹೆಸರು ಬಂತು ಸರ್. ಯಾಕಂದ್ರೆ ರಾಜ್ಯದಿಂದ ಮೂಲೆಯಿಂದ ಬಂದಿದ್ರು ವಿದ್ಯಾರ್ಥಿಗಳು ಎಲ್ಲ ಕಡೆಯಿಂದ. ತುಮಕೂರಲ್ಲಿ ನಮ್ಗೆ ಒಳ್ಳೆ ಟ್ರೀಟ್ ಮಾಡಿದ್ರಪ್ಪ, ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಟ್ರು ಅನ್ನೋದು ಇವತ್ತಿಗೂ ಹೆಸರಿದೆ. ಹಾಗಾಗಿ ಅದೊಂದು ಸಾರ್ಥಕವಾದಂತ ಒಂದು ಕಾರ್ಯಕ್ರಮ ಸರ್. ನಾನು ಮೊದಲೇ ಅಲೆಮಾರಿ, ನಿಮ್ಗೆ ಗೊತ್ತಿದೆ, ರಾಜ್ಯ, ರಾಷ್ಟ್ರ ಎಲ್ಲ ಕಡೆ ಓಡಾಡಿದ್ದೇನೆ. ಒಂದು 10 ದೇಶಗಳನ್ನು ನೋಡಿದ್ದೀನಿ, ಬೇರೆ ದೇಶಗಳನ್ನು. ತುಮಕೂರಿನ ಬಗ್ಗೆ ನನಗಿರುವಂಥ ಪ್ರೀತಿ ಯಾರಿಗೂ ಸಿಕ್ಕಲಾರ್ದಂತಹ, ತುಮಕೂರಲ್ಲಿ ಹುಟ್ಟಿ ಬೆಳೆದಂಥವ್ರಿಗೂ ಸಿಗಲಾರ್ದಂಥ ನೆನಪುಗಳು ನನಗೆ ತುಮಕೂರು ಬಗ್ಗೆ ಇರೋದ್ರಿಂದ ನಂದೊಂದು ಪ್ಯಾಷನೇಟ್ ಲವ್ ತುಮಕೂರು ಬಗ್ಗೆ. ಹಾಗಾಗಿ ಇಲ್ಲಿ ಏನೇ ಮಾಡಿದ್ರು ನನಗೆ ಹೊಸ ಪ್ರೀತಿಯಿಂದ ಮಾಡೋದ್ರಿಂದ ನನಗೇನು ಅದು ಒಂದು ರೀತಿ ಏನು ಅಸಹಜತೆ ಅನಿಸ್ತಿಲ್ಲ. ಹೌದು. ಥ್ಯಾಂಕ್ ಯು.